ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ಲಾಗ್ ಬಂದು ನನ್ನ ಡೈಲಿ ರೂಟೀನ್ ಅಂದರೆ ಬೆಳಗ್ಗೆ ಫುಡ್ ಪ್ಲೇಟು ಟಿಫನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಮನೇಲಿ ಹೆಣ್ಮಕ್ಳು ಆಚೆ ಕೆಲಸನೂ ಮಾಡ್ಕೊಂಡು ಮನೇನೂ ಕೆಲಸ ನೋಡಿಕೊಂಡು ಮಕ್ಕಳು ಕೆಲಸ ನೋಡಿಕೊಂಡು ಹಾಗೆ ಅವ್ರ ಹೆಲ್ತ್ ಕೂಡ ನೋಡ್ಕೋಬೇಕಾಗುತ್ತೆ. ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಕೊಡಬೇಕಾಗಿರೋದು ನಮ್ಮ ಊಟದ ಕಡೆನೇ. ಹಾಗೆ ನಾನು ಆಚೆ ಕೆಲಸಕ್ಕೆ ಹೋಗ್ತಾ ಮನೆಯಲ್ಲಿ ನನ್ನ ಫುಡ್ ಪ್ಲೇಟ್ ಯಾವ ರೀತಿ ರೆಡಿ ಮಾಡ್ಕೋತೀನಿ, ಮಕ್ಕಳು ಕೂಡ ಫುಡ್ಡು ಯಾವ ರೀತಿ ರೆಡಿ ಮಾಡಿಕೊಡ್ತೀನಿ ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಮಕ್ಕಳು ಬಾಕ್ಸಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಬಿಡ್ತೀನಿ. ನೆಕ್ಸ್ಟು ನನ್ನ ಫುಡ್ ಪ್ಲೇಟಿಗೆ ಬಾಕ್ಸ್ಗೆ ಹಾಕೊಂಡು ಹೋಗೋಕ್ಕೆ ಮತ್ತು ಮಧ್ಯಾಹ್ನ ಮಕ್ಕಳು ಬಂದಾಗ ಅವ್ರಿಗೂ ತಿನ್ನೋಕ್ಕೆ ಸೇಮ್ ಮಾಡಿಬಿಟ್ಟು ಇಟ್ಟಿರ್ತೀನಿ ಬೆಳಗ್ಗೆನೇ. ಮಕ್ಕಳಿಗೆ ವೆಜಿಟೇಬಲ್ಸ್ ಪಲ್ಯಗಳು ವೆಜಿಟೇಬಲ್ಸ್ ಹಾಗೆ ಕೊಡಿದ್ರೆ ಅವರು ತಿನ್ನೋಕ್ಕೆ ಕಷ್ಟಪಡ್ತಾರೆ. ಆದ್ದರಿಂದ ನಾನು ಸ್ವಲ್ಪ ರೋಲ್ ಟೈಪು ಮಾಡಿ ಕೊಡೋದ್ರಿಂದ ಪಲ್ಯನೂ ಖಾಲಿ ಆಗುತ್ತೆ, ಹಾಗೆ ಅವ್ರಿಗೆ ಹೆಲ್ತ್ ವೈಸ್ ಕೂಡ ಚೆನ್ನಾಗಿ ಫುಡ್ ಹೋಗುತ್ತೆ. ನನ್ನ ಪ್ಲೇಟಲ್ಲಿ ಇವತ್ತು ಪ್ರೋಟೀನ್ ಒಂದು ಮಿಸ್ ಆಗಿದೆ, ಜಾಸ್ತಿ ಫೈಬರೇ ಜಾಸ್ತಿ ಆಗಿದೆ. ಈ ಥರ ಫೈಬರ್ ಜಾಸ್ತಿ ಆದಾಗ ಮೊಸರು ಮತ್ತು ನೀವು ನೀರನ್ನು ಜಾಸ್ತಿ ಇಂಟೇಕ್ ಮಾಡಿ, ಆವಾಗ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಅದೇ ರೀತಿ ಇವತ್ತು ನಿಮಗೆ ಯಾವ ರೀತಿ ಪಲ್ಯ ಮಾಡ್ತಾಯಿದ್ದೀನಿ, ಏನೇನು ಮಾಡ್ತೀನಿ, ನಮ್ಮ ಫುಡ್ ಪ್ಲೇಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ತೀನಿ, ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ನಾನು ಎಣ್ಣೆ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ, ಅಡುಗೆ ಆಯಿಲು. ಈಗ ಅಂತೂ ಆರ್ಗ್ಯಾನಿಕ್ ಅಂತ ತುಂಬ ಕಡೆ ಸಿಗ್ತೈತೆ. ಅದು ಆರ್ಗ್ಯಾನಿಕ್ ಅಲ್ವಾ ಗೊತ್ತಿಲ್ಲ, ಬಟ್ ನನ್ನ ಕಡೆ ನನಗೆ ಊರ ಕಡೆಯಿಂದ ಅಮ್ಮವರು ತಂದು ಕೊಡ್ತಾರೆ. ಕೊಬ್ಬರಿ ನಮ್ಮದೇ ಕೊಟ್ಬಿಟ್ಟು ಅಲ್ಲಿ ಅದೇ ಕೊಬ್ಬರಿನ ಮಿಲ್ಗೆ ಹಾಕಿಸ್ಕೊಬಂದು ಕೊಡ್ತಾರೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಸ್ಟಿಕ್ಕಿ ಆಗೋಲ್ಲ, ಫುಡ್ ಕೂಡ ಫ್ರೆಶ್ ಅನಿಸ್ತಾ ಇರುತ್ತೆ, ತಿನ್ನೋಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗ ಚೆನ್ನಾಗಿರುತ್ತೆ ಬೇರೆ ಆಯಿಲಲ್ಲಿ ಮಾಡಿದಾಗ, ಬಟ್ ಸ್ವಲ್ಪ ತಣ್ಣಗಾದ ಮೇಲೆ ಒಂದು 4-3 ಅವರ್ಸ್ ಆದಮೇಲೆ ಆ ಫುಡ್ಡು ಒಂಥರ ಸ್ಟಿಕ್ಕಿ ಅನ್ನಿಸ್ತಾ ಇರುತ್ತೆ. ಬಟ್ ಕೊಬ್ಬರಿ ಎಣ್ಣೆಲಿ ಮಾಡೋದ್ರಿಂದ ನಮಗೆ ಆ ಥರ ಅನಿಸಲ್ಲ. ಮತ್ತು ಸ್ವೀಟ್ ಕಾರ್ನ್ ಕೂಡ ಇದೆ. ಸ್ವೀಟ್ ಕಾರ್ನ್ನ ಬೇಯಿಸ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಹಾಕ್ಕೊಂಡು ಸಲಾಡ್ ಮಾಡಿಕೊಂಡೆ. ಮತ್ತು ತರಕಾರಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ. ಇದು 2 ಥರ ಪಲ್ಯ ಆಯಿತು. ಮತ್ತು ನಾನು ಒಂದೇ ಒಂದು ಬೀಟ್ರೋಟ್ ಇತ್ತು, ಅದೊಂದು ಇನ್ನೇನಕ್ಕೆ ಯೂಸ್ ಮಾಡೋದು ಅಂದ್ಬಿಟ್ಟು ಬೀಟ್ರೋಟ್ನ ಕಟ್ ಮಾಡಿಕೊಂಡು ಅದೊಂದೇ ಪಲ್ಯಕ್ಕೆ ಮಾಡಿಕೊಂಡೆ. ಮಕ್ಕಳಿಗೂ ಕೂಡ ಇಟ್ಟು ನಾನು ಬಾಕ್ಸ್ಗೆ ಹಾಕ್ಕೊಂಡು ಈಗ ಪಲ್ಯಸ್ ಎಲ್ಲ ರೆಡಿ ಆಗಿದ ಮೇಲೆ ನಾನು ಹಾಗೆ ಎಲ್ಲನೂ ಬಿಡಲ್ಲ, ಎಲ್ಲ ನೀಟಾಗಿ ಒಂದೊಂದು ಸರ್ವಿಂಗ್ ಬಟ್ಲುಗಳ್ಗೆ ಹಾಕ್ಬಿಟ್ಟು ನೀಟಾಗಿ ಕ್ಯಾಪ್ ಮುಚ್ಚಿ ಹಾಗೆ ಇಟ್ಟುಬಿಡ್ತೀನಿ. ಇನ್ನು ಮಾಡಿರೋ ಪಾತ್ರೆಗಳ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿಬಿಟ್ಟು ನಾನು ಡ್ಯೂಟಿಗೆ ಹೊರಡ್ತೀನಿ. ಇನ್ನು ಮಧ್ಯಾಹ್ನ ಬಂದ ತಕ್ಷಣ ಅವ್ರು ಕೂಡ ನೀಟಾಗಿ ಎತ್ತಿಟ್ಟಿರೋದ್ರಲ್ಲೆಲ್ಲ ತಿನ್ಕೋತಾರೆ. ಮತ್ತು ಇಷ್ಟೆಲ್ಲ ಮಾಡಬೇಕು ಅಂದರೆ ಬೆಳಗ್ಗೆ ಅಷ್ಟರಲ್ಲೇ ಮುಗಿಸ್ಕೋಬೇಕು ಅಂದರೆ ನಾವು ಬೆಳಗ್ಗೆ 4:30 ಇಲ್ಲ 5ಗಾದರೂ ಎದ್ದೊಳ್ಳೇಬೇಕಾಗುತ್ತೆ. ಇಲ್ಲಾಂದರೆ ಇಷ್ಟು ಥರ ಎಲ್ಲ ವೆರೈಟೀಸ್ ಮಾಡಿಕೊಂಡು ಬಾಕ್ಸ್ ರೆಡಿ ಮಾಡಿಕೊಂಡು ಮಕ್ಕಳನ್ನೂ ರೆಡಿ ಮಾಡಿ ಬಿಡೋ ಅಷ್ಟರಲ್ಲಿ ನಮಗೆ ಟೈಮ್ ಆಗಲ್ಲ. ಅರ್ಜೆಂಟಲ್ಲಿ ಏನೋ ಒಂದು ಮಾಡಿಕೊಡ್ರೆ ಆಯಿತು, ಏನೋ ಒಂದು ತಿನ್ಕೊಂಡ್ರೆ ಆಯ್ತಪ್ಪ ಅನ್ನೋ ಒಂದು ತಲೆಯಲ್ಲಿ ಬಂದುಬಿಡುತ್ತೆ. ಆದ್ದರಿಂದ ನಮಗೆ ಹೆಲ್ತು ಕೈ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನೈಟ್ ಬೇಗ ಮಲ್ಕೊಂಡ್ರೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.